ನಾವು ನೋಡ್ಕೋಬೇಕು. ಮತ್ತೆ ನಿಖರ ಹೆಚ್ಚಾಗುತ್ತೆ, ರೈತರ ಆದಾಯ ಹೆಚ್ಚಾಗುತ್ತೆ. 21 ಮಾಡಿ ಯಾವ ರೀತಿ ನೀವು ಪೆಸ್ಟಿಸೈಡ್ಸ್ ಎಲ್ಲ ಊರಾಗಿ ಹೋಲ್ಸೇಲ್ ರೇಟಲ್ಲಿ ಕೊಡ್ತೀವಿ. ಮತ್ತು ನಮ್ಮ ರೈತರಿಗೆಲ್ಲ ತರಬೇತಿ ಕೊಟ್ಟು ಅವ್ರಿಗೆ ಯಾವ ರೀತಿ ಜೇನು ಸಾಕಾಣಿಕೆ ಮಾಡ್ಕೊಳ್ತೀವಿ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್, ನಮ್ಮಲ್ಲೇ ನಾವು ಜೇನುಗಳು ಇಟ್ಕೊಂಡಿದ್ದೀವಿ. ನಾವು ವಿದೇಶಿ ತಳಿ ಎಪಿಸ್ ಮೆಲಿಫೆರಾ ಅನ್ನೋ ತಳಿನ ಸಾಕಾಣಿಕೆ ಆದರೆ ಇಲ್ಲಿ ಕೆಲವು ಮಾರಾಟ ಮಾಡ್ತೀವಿ. ಬ್ರಾಂಚ್ ಎಲ್ಲೂ ಇಲ್ಲ ಸರ್, ಒಂದೇ ಕಡೆನೇ ಇರೋದು. ಸೂಕ್ಷ್ಮ ಸಲಕರಣೆಗಳನ್ನು ಬಳಸುವಲ್ಲೂ ತುಂಬ ಪ್ರಾಮುಖ್ಯ ಸಂಗತಿ ಅಂದರೆ ನಿಖರ ಮಾಹಿತಿಗಳಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು. ಉದಾಹರಣೆ ಇದಕ್ಕಾದ್ರೆ 5 ಸಾವಿರ ಎಕ್ಸ್ಟ್ರಾ ಮಾಡಬೇಕು, ಕ್ಯಾಶ್ ಕೊಡಬೇಕು. ಸೋಲಾರ್ ಬೇರೆ ದುಡ್ಡಂತೆ ರೈತರಿಗೆ ತೋಟಗಾರಿಕಾ ಇಲಾಖೆ ಮುಖಾಂತರವಾಗಿ ನಾವು ಸಬ್ಸಿಡಿ ದರದಲ್ಲಿ ತೋಟಗಾರಿಕಾ ಇಲಾಖೆ ರೈತರಿಗೆ ಪೆಟ್ಟಿಗೆಗಳನ್ನ ಕೊಡ್ತದೆ. ಅದಕ್ಕೆ ನಾವು ಎಂಪನಲ್ ಲಿಸ್ಟಲ್ಲಿದ್ದೀವಿ. ನಾವು ತೋಟಗಾರಿಕಾ ಇಲಾಖೆ ಎಂಪನಲ್ ಆಗಿರುತ್ತೆ ನಮ್ಮ ಕಂಪನಿ ಸಂಖ್ಯೆಯಲ್ಲಿ ಜೇನುಗೂಡುಗಳನ್ನ ಬೆಳೆಸಿ ಮತ್ತು ಅದನ್ನು ರೈತರುಗಳಿಗೆಲ್ಲ ಕೊಡ್ತಾ ಇದ್ದೀವಿ. ಬೇಕಾದಂಥ ದೊಡ್ಡ ಮಟ್ಟದ ಇದೇನಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ, AI ಬಂದ ಮೇಲೆ, ಈ ನಿಮ್ಮ ಮೊಬೈಲ್ ಬಂದ ಮೇಲೆ ಈಗ ನಿಮ್ಮ ಉಪಕರಣಗಳಾಗಲಿ ನೀವು ಉಪಯೋಗಿಸುವಂತಹ ವಿಧಾನಗಳಾಗಲಿ ಬಹುಚರ್ಚಿತವಾಗಿ ಬೇರೆ ಬೇರೆ ಕಾರಣಗಳನ್ನು ಹುಡುಕಬೇಕಾಗ್ತದೆ. ಸೊ ಅಂತಹ ಅದ್ಭುತವಾದಂತಹ ಒಂದು ಕೃಷಿ ಮೇಳದಲ್ಲಿ ಪ್ರತಿಯೊಬ್ಬನಿಗೂ ಯಾವುದನ್ನು ಬಳಸಿದರೆ ಯಾವ ರೀತಿಯ ಕೃಷಿ ಸಾಮರ್ಥ್ಯವನ್ನು ಪಡೆಯಬಹುದು ಅನ್ನೋದನ್ನು ಅದು ಹೇಳ್ತಾ ಇದೆ.
ನಮ್ಮಲ್ಲಿ ನಮ್ಮ ತಾತ ಇದ್ದಾಗ ಅವನ ಮ್ಯಾಪಿಂಗ್ ಹೇಗಿತ್ತಪ್ಪ ಅಂದರೆ ಬ್ರೈನ್ ಮ್ಯಾಪಿಂಗ್ ಅದು. ಅವನು ಯಾವುದೇ ಬೆಳೆ ಬಂದರೆ ಇದು ಇಂಥದ್ದೇ, ಹೀಗೆ ಇದು ಇಷ್ಟೇ ವ್ಯಾಲ್ಯೂ ಅಂತಂದರೆ ಹೇಳ್ತಾ ಇದ್ದ. ಅವನು ಮಾವಿನ ಹಣ್ಣು ಬಂದರೆ ಅದು ದೊಡ್ಡದ, ಚಿಕ್ಕದ, ಸಣ್ಣದ, ಅದರ ಸ್ಪೂರಿನ ಅಲ್ವಾ ಲೆಕ್ಕ ಅಂತ ಹೇಳ್ತಾರೆ. ಅದು ಆಗಿನ ಬ್ರೈನ್ ಮ್ಯಾಪಿಂಗಲ್ಲಿತ್ತು. ಇವತ್ತಿನ ಬ್ರೈನ್ ಮ್ಯಾಪಿಂಗ್ JKVKಗೆ ಅದರ ಹಿಂದಿರುವ ಎಲ್ಲ ಕಾರ್ಯಕರ್ತರಿಗೆ ನಾನು ಶುಭಾಶಯಗಳನ್ನ ಹೇಳ್ತಾ, ಹಾಗೆಯೇ ನಮ್ಮ ಮೂಲ ಸಂಸ್ಕೃತಿ ನಮ್ಮ ನೆಲಮೂಲದ ಸಂಸ್ಕೃತಿ ಕೃಷಿ, ಇದರ ಜೊತೆಯಲ್ಲೇ ಮನುಷ್ಯನ ಬದುಕಿರೋದು. ಇದನ್ನು ಅರ್ಥ ಮಾಡ್ಕೋಬೇಕಾದ್ದು ಪ್ರತಿಯೊಬ್ಬ ಮನುಷ್ಯ. ನಮ್ಮದು ಕಂಪನಿ ಹೆಸರು ಪುಷ್ಪವನ ಫ್ಲವರಿಶ್ ನರ್ಸರಿ ಆ್ಯಂಡ್ ಫಾರ್ಮ್. ನಾವು ಸುಮಾರು 40 ವರ್ಷದಿಂದ ಈ ಹೂವು ಬೆಳೆಸ್ತೀವಿ. ಇದು ಪಾರ್ಟಿ ಫಂಕ್ಷನ್ಗೆ ಬುಕ್ಕೆ ಕೊಡುವಂಥ ಹೂವು. ನಮ್ಮಲ್ಲಿ 120 ಜಾತಿ ಹೂವಿನ ಗೆಡ್ಡೆಗಳಿದೆ. ಹೂವಿನ ಗೆಡ್ಡೆಗಳಂದರೆ ಎಲಿಕೋನಿಯಾ, ಟ್ರಾಫಿಕ್ ಎಲಿಕೋನಿಯಾ, ಹ್ಯಾಂಗಿಂಗ್ ಎಲಿಕೋನಿಯಾ, ಓರಿಯೆಂಟಲ್ ಲಿಲ್ಲಿ, ಸುಗಂಧರಾಜ, ಕ್ರಿಸಾಂಥಿಮಮ್, ಡಾಲಿಯಾ, ಗ್ಲಾಡ್ಯುಲಸ್, ಈ ಥರ ಟೋಟಲ್ ಆಗಿ ಅಮರ್ ಲಿಲೀಸ್ ಎಲ್ಲ ಸೇರಿಸಿ ನಮ್ಮಲ್ಲಿ 160 ಜಾತಿ ಹೂವಿನ ಗೆಡ್ಡೆಗಳಿದೆ. ನಾವು ಪ್ರತಿ ವರ್ಷ ಬಾಂಬೆ ಹೋಗ್ತೀನಿ, ಡೆಲ್ಲಿ ಹೋಗ್ತೀನಿ, ಇದು ಎಲ್ಲೇ ಧಾರವಾಡ ಹೋಗ್ತೀವಿ. ನಾವು ಎಲ್ಲರ ನ್ಯಾಚುರಲ್ ಸೀಡ್ಸಲ್ಲಿ ಏರಿಯಾ ಸೇಲ್ಸ್ ಮ್ಯಾನೇಜರ್ ಆಗಿ ಸೌತ್ ಕರ್ನಾಟಕ ಮತ್ತು ತಮಿಳ್ನಾಡು ನೋಡ್ಕೊತಾ ಇದ್ದೀನಿ. ಇದು ಎಲ್ಲರ ನ್ಯಾಚುರಲ್ ಸೀಡ್ಸ್ ಬಂದು ಮಹಾರಾಷ್ಟ್ರ ಬೇಸ್ಡ್ ಕಂಪ್ನಿ. ಇದು 2009 ಸ್ಟಾರ್ಟ್ ಆಗಿ ಈಗ 24 ತನಕನೂ ಮೋರ್ ದೆನ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪ್ನಿಯಾಗಿ ಬೆಳೀತಾ ಇದೆ. ಈಗಾಗಲೇ ಸುಮಾರು 6,000 ಜನ ಊಟ ಮಾಡಿದ್ದಾರೆ. ಇನ್ನು ಸುಮಾರು ಜನ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಬಟ್ ತಂತ್ರಜ್ಞಾನಗಳಲ್ಲಿ ಕೃಷಿ ಯಂತ್ರೋಪಕರಣಗಳು ಮತ್ತು ಪಶುಸಂಗೋಪನಾ ವಿಭಾಗ ಅತಿ ಹೆಚ್ಚು ಜನರನ್ನು ಆಕರ್ಷಿಸ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಯಂತ್ರೋಪಕರಣಗಳ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ರೈತ ಬಾಂಧವರು ಅಲ್ಲೇ ಅವರ ಜೊತೆ ವಿಚಾರಿಸಿ ಆ ಉಪಕರಣಗಳನ್ನು ಕೊಂಡುಕೊಳ್ಳುವಂಥ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದಾರೆ. ಸರ್, ಇದು ಎಲೆಕ್ಟ್ರಿಕಲ್ ಇದು ಟ್ಯಾಕ್ಟ್ರಿ ಇದೆ ಅಂತ ಪ್ರಚಾರ ಆಯಿತು, ಅದ್ರ ಬಗ್ಗೆ ಒಂದು ಹೇಳ್ಬೋದು. ಈಗ ನಮ್ಮಲ್ಲಿ ಈ ಬಾರಿ ಡಿಜಿಟಲ್ ಕೃಷಿ ಅಂತ ಹೇಳಿ ಘೋಷವಾಕ್ಯದೊಂದಿಗೆ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಚಾಲಕರಹಿತ ಟ್ರ್ಯಾಕ್ಟರ್ ಈಗಾಗಲೇ ಚಾಲನೆ ಆಗ್ತಾ ಇದೆ. ಮತ್ತು ಸೆನ್ಸಾರ್ ಬೇಸ್ಡ್ ಅಂದರೆ ಸಂವೇದಕ ಆಧಾರಿತವಾಗಿ ಸ್ಪ್ರೇ ಮಾಡುವಂಥ, ಟ್ರ್ಯಾಕ್ಟರಿಂದ ಸ್ಪ್ರೇ ಮಾಡುವಂಥ ಒಂದು ಬೂಮರ್ ಸ್ಪ್ರೇಯರ್ ಅಂತ ಮಾಡಿದ್ದೀವಿ, ಬೂಮ್ ಸ್ಪ್ರೇಯರ್ ಅಂತ. ಅದರಲ್ಲಿ ಅಲ್ಲಿ ನಾವು ಪ್ರಾತ್ಯಕ್ಷಿಕೆ ಏರ್ಪಡಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ರೋಬೋಟ್ ತಂತ್ರಜ್ಞಾನದಲ್ಲಿ ಕೃಷಿ ಮಾಡೋದ್ರ ಬಗ್ಗೆನೂ ಅಲ್ಲಿ ಪ್ರಾತ್ಯಕ್ಷಿಕೆ ನಡೀತಾ ಇದೆ. ಅದಕ್ಕೂ ಹೆಚ್ಚು ಜನ ಅದರಲ್ಲಿ ಆಕರ್ಷಿತರಾಗಿ ಅದರ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಅವು ಕೆಲವು ತಂತ್ರಜ್ಞಾನಗಳು ದೊಡ್ಡ ಪ್ರಮಾಣದಲ್ಲಿ ಇರೋರು ಮಾತ್ರ ಅನುಕೂಲ ಆಗ್ಬೋದು. ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರು ಬಳಸುವಂಥ ವ್ಯವಸ್ಥೆಗೆ ಅದನ್ನು ಒಳಪಡಿಸುವಂಥ ಕಾರ್ಯ ಮಾಡ್ತೀವಿ. ಸರ್, ಈಗ ಆಂಧ್ರದಿಂದ, ತೆಲಂಗಾಣದಿಂದ, ತಮಿಳುನಾಡು ಶಾಲೆಯನ್ನು ಹಾಕಿದ್ದಾರೆ ಸರ್. ಈಗ ವಿವಿಧ ರಾಜ್ಯಗಳಿಂದನೂ ಬಂದಿದ್ದಾರೆ. ಭಾರತದಾದ್ಯಂತ ಇರುವಂಥ ಕಂಪನಿಗಳಿಂದ ಬಂದಿದ್ದಾರೆ. ಒಂದು ಕೃಷಿ ಪರಿಕರಗಳನ್ನು ಮಾರಾಟ ಮಾಡುವಂಥದ್ದು, ಮತ್ತು ಜೈವಿಕ ಗೊಬ್ಬರಗಳನ್ನು ಮಾರಾಟ ಮಾಡುವಂಥದ್ದು, ಜೈವಿಕ ಕೀಟನಾಶಕಗಳನ್ನು ಮಾರಾಟ ಮಾಡುವಂಥದ್ದು, ಮತ್ತು ಈ ಟ್ರ್ಯಾಕ್ಟರ್ಗಳು, ಉಪಕರಣಗಳನ್ನು ತಯಾರಕರು ಹಾಗೂ ಮಾರಾಟಗಾರರು ಇವರೆಲ್ಲರೂ ಬಂದು ಬೇರೆ ಬೇರೆ ದೇಶದ ವಿವಿಧ ಭಾಗದಿಂದ ಬಂದು ಆ ಒಂದು ಮಾರಾಟ ಮಳಿಗೆಗಳನ್ನು ಹಾಕ್ಕೊಂಡು ರೈತರಿಗೆ ತಮ್ಮ ವಸ್ತುಗಳನ್ನು ಪರಿಚಯ ಮಾಡಿಕೊಂಡು ಅವಶ್ಯಕತೆ ಇರೋರಿಗೆ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಹೊಸದು ಏನು ಸರ್? ಈ ಬಾರಿ ಕೃಷಿ ಟೆಕ್ನಿಕಲಿ, ಡಿಜಿಟಲಿ ರೈತರಿಗೆ ಡಿಜಿಟಲ್ ಕೃಷಿ ಅಂತ ಈಗಾಗಲೇ ನಾನು ಅವ್ರ ಜೊತೆ ಮಾತಾಡ್ಬಿಟ್ಟಿದ್ದೀನಿ. ಅದರಲ್ಲಿ ರೆಕಾರ್ಡ್ ಆಗಿದೆ. ಓಕೆ ಸರ್.